ಕಣ್ಮುಚ್ಚಿ ಕುಳಿತ ಚಿಕ್ಕೋಡಿ ಪಿಡಬ್ಲ್ಯೂಡಿ ಅಧಿಕಾರಿಗಳು. ಎಸ್, ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ಹೃದಯ ಭಾಗವಾಗಿರುವ ಅಂಕಲಿಕೂಟದಿಂದ ಬಸವ ಸರ್ಕಲ್ ವರೆಗಿನ ರಸ್ತೆಯಾಗಿದೆ. ಜಿಲ್ಲಾ ಹಾಗೂ ತಾಲೂಕಾ ಹೆದ್ದಾರಿಯಾದ ಈ ಹೆದ್ದಾರಿಯ ಮೇಲೆ ಸಾಕಷ್ಟು ಬಸ್ಸುಗಳು, ಲಾರಿಗಳು, ಭಾರಿ ವಾಹನಗಳು, ದ್ವಿಚಕ್ರ ವಾಹನಗಳು, ನಾನಾ ರೀತಿಯ ವಾಹನಗಳು ಸಂಚರಿಸುವ ರಸ್ತೆಯಾಗಿದೆ. ಇದರಿಂದಾಗಿ ಈ ರಸ್ತೆಯ ಮೇಲೆ ಸಾವಿರಾರು ಸಾರ್ವಜನಿಕರು, ವಾಹನಗಳು ಸಂಚರಿಸುವ ಹಾಗೂ ಜನದಟ್ಟಣೆಯ ರಸ್ತೆಯಾಗಿದೆ. ಪ್ರಸ್ತುತ ಈ ರಸ್ತೆಯು ಚಿಕ್ಕೋಡಿ ಪಟ್ಟಣದ ಅಂಕಲಿಕೂಟದಿಂದ ಪ್ರಮುಖ ಬಸವ ಸರ್ಕಲ್ ವರೆಗೆ ತಗ್ಗು ಗುಂಡಿಗಳಿಂದ ಕೂಡಿದೆ. ಅದರಲ್ಲಿಯೂ ಅಂಕಲಿಕೂಟ ಹಾಗೂ ಮುಂದುವರೆದು ಎಡಕ್ಕೆ ತಿರುಗುವ ರಸ್ತೆಯ ಮೇಲೆ ಜನರ ಪ್ರಾಣವನ್ನ ತೆಗೆದುಕೊಳ್ಳುವ ಆಳವಾದ ಗುಂಡಿಗಳು ಬಿದ್ದಿವೆ. ಈ ರಸ್ತೆಯ ಮೇಲೆ ಚಿಕ್ಕೋಡಿಯ ವಿಭಾಗಾಧಿಕಾರಿಗಳು, ಚಿಕ್ಕೋಡಿ ತಾಲೂಕಾ ದಂಡಾಧಿಕಾರಿಗಳು, ಚಿಕ್ಕೋಡಿ ಸಂಕೀರ್ಣ ನ್ಯಾಯಾಲಯಗಳ ನ್ಯಾಯಾಧೀಶರು ಹಾಗೂ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರು, ಬಿಇಒ, ಚಿಕ್ಕೋಡಿ ಪಿಡಬ್ಲ್ಯೂ ಡಿವಿಷನ್, ಸಬ್ ಡಿವಿಷನ್, ಇನ್ನು ಹಲವಾರು ಇಲಾಖೆಯ ಅಧಿಕಾರಿಗಳು ಈ ರಸ್ತೆಯ ಮೇಲೆ ಸಂಚರಿಸಿದ್ರೂ ಕೂಡ ಈ ರಸ್ತೆಯ ತಗ್ಗು ಗುಂಡಿಗಳು ಅವರ ಗಮನಕ್ಕೆ ಬಾರದೇ ಇರೋದು ವಿಷಾದನೀಯ ಸಂಗತಿ. ಸಾರ್ವಜನಿಕರು ತಮ್ಮ ಜೀವವನ್ನು ಅಂಗೈಯಲ್ಲಿಟ್ಟುಕೊಂಡು ಹೋಗುವಂತಾಗಿದೆ. ಈ ರಸ್ತೆಯಲ್ಲಿರುವ ತಗ್ಗು ಗುಂಡಿಗಳು ಸಾರ್ವಜನಿಕರ ಪ್ರಾಣವನ್ನ ಆಹ್ವಾನಿಸುವ ಕೂಪಗಳಾಗಿವೆ. ಇದರಿಂದಾಗಿ ಈ ರಸ್ತೆಯ ಮೇಲೆ ದಿನಾಲೂ ಸಂಚರಿಸುವ ಸಾರ್ವಜನಿಕರು ರಸ್ತೆಯ ದುರಸ್ತಿಯ ಕಾರ್ಯ ಯಾವಾಗ ಆಗುತ್ತೋ ಏನೋ ಅಂತ ಹಿಡಿ ಶಾಪ ಹಾಕ್ತಿದ್ದಾರೆ. ಈ ರಸ್ತೆಯ ಮೇಲೆ ಸಂಚರಿಸುತ್ತಿರುವ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತಗ್ಗು ಗುಂಡಿಗಳನ್ನ ಕಂಡರೂ ಕುರುಡರಂತೆ ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಯಾವಾಗ ಈ ರಸ್ತೆಯ ದುರಸ್ತಿ ಕಾರ್ಯವನ್ನ ಮಾಡಿ ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ಅಣಿ ಮಾಡಿಕೊಡುತ್ತಾರೋ ಎಂಬುದೇ ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ. ಯಾವುದೇ ಅನಾಹುತ ಆಗೋದಕ್ಕಿಂತ ಮುಂಚಿತವಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೋ ಎಂಬುದೇ ಕಾಲಾಯ ತಸ್ಮೈ ನಮಃ. ನಮ್ಮ ನಡೆ ಅನ್ಯಾಯ ತಡೆ. ವರದಿ ರಮೇಶ್ ಕಾಂಬ್ಳೆ, SP7 ನ್ಯೂಸ್ ಕನ್ನಡ, ಚಿಕ್ಕೋಡಿ.